ಬಲ ಅರೆ ಬೇಟ್ ಬಲ ಓಸದೆ ದೋಸದೆ ಗೌಸಲವಾಯಿತು ಗಮ ಗಮ ಬೇಟ್ ಬಲ ಅರೆ ಬೇಟ್ ಬಲ ಓಸದೆ ದೋಸದೆ ಗೌಸಲವ ಗಮ 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 ಕಂಡವ ತಿಂದು ರಕ್ತವ ಕುಡಿದ ಕಂಡವ ತಿಂದು ರಕ್ತವ ಕುಡಿದು ಕೊಂಡಿಗೆ ಸೀಳುವೆನ ಕೊಂಡಿಗೆ ಸೀಳುವೆನೋ ಕೊಂಡಿಗೆ ಸೀಳುವೆನೋ ನನ್ನ ಮಗನಾದ ಸಂಭವನು ಈ ಪಿತೃಪದಿಯಲ್ಲಿ ಕುಳಿತಿರುವನು ಅಲ್ಲಿಗೆ ಹೋಗಿ ನೋಡುವೆನು. ಇದು ಏನು ರಕ್ತಧಾರಿಯ ನೇತೃತ್ವದಲ್ಲ. ಆ ಮಗನೇ ಸಂಭವನೇ, ನಿನ್ನ ಕೊಂದ ಪಾಪಿಗಳ ಯಾರು? ನನ್ನ ಕೈಗೆ ಸಿಕ್ಕಿದರೆ ಕಡಗಡನೆ ಕರೆದು ಗುಡುಗನ ನುಂಗಿ ತೇಗಿ ಬಿಡುವೆನಲ್ಲ. ಆಹಾ, ಈತನು ಎಂಥ ಸುಂದರಾಗನು. ನನ್ನ ಮಗನನ್ನು ಕೊಂದಿರುವ ಪಾಪಿಗಳು ಯಾರಾಗಿರಬಹುದು? ಸಮೀಪಕ್ಕೆ ಹೋಗಿ ನೋಡುವೆನು. ಸೀತಾ ಸ್ವಾಮಿ, ನೋಡೆ ಇಲ್ಲತೆಗಳು ನೀ ನೋಡೆ ಇಲ್ಲತೆಗಳು. ಸೀತಾ ಸ್ವಾಮಿ, ಎತ್ತ ನೋಡೆ ಅತ್ತಲತೆಗಳು ಎತ್ತ ನೋಡೆ ಅತ್ತಲತೆಗಳು ಚಿತ್ತಕ್ಕೆ ಉದವಿ ಮುದಿಯುವುದು. ಸೀತಾ ಚಿತ್ತಕ್ಕೆ ಮುದವಿ ಮುದು ಚಿತ್ತಕಾರಿ ನೋಡಲ ಮಮ ಸೀತಾ 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 ಜಾನಕಿ ಚಿತ್ತಕಾರಿ ನೋಡಲ ಮಮ ಚಿತ್ತಕಾರಿ ನೋಡಲ ಮಮ ಚಿತ್ತಕ್ಕೆ ಮುದವಿ ಮುದು ಚಿತ್ತಕ್ಕೆ ಮುದವಿ ಮುದು ಮೋಸುದೇಂದ್ರೆ ನೋಡೆ ಮೋಸುದೇಂದ್ರೆ ನೋಡೆ ಏವನಾಳಿ ಮೆರೆಯುವ ಸೊಬಗಿದು. ಸೀತಾ ಈವನಾಳಿ ಮೆರೆಯುವ ಸೊಬಗಿದು ಈವನಾಳಿ ಮೆರೆಯುವ ಸೊಬಗಿದು. ಸೀತಾ ಈವನಾಳಿ ಮೆರೆಯುವ ಸೊಬಗಿದು ಈವನಾಳಿ ಮೆರೆಯುವ ಸೊಬಗ ನೋಡೆ ಸೀತಾ ಇವನಾಳಿ ಮೆರೆಯುವ ಸೊಬಗಿದು. ಸೀತಾ ಇವನಾಳಿ ಮೆರೆಯುವ ಸೊಬಗಿದು ಇವನಾಳಿ ಮೆರೆಯುವ ಸೊಬಗಿದು ಇವನಾಳಿ ಮೆರೆಯುವ ಸೊಬಗಿದು ಇವನಾಳಿ ಮೆರೆಯುವ ಸೊಬಗಿದು ಉಸುತೇಂದ್ರೆ ನೋಡೆ
ಈ ಪ್ರಕೃತಿಯ ಸೌಂದರ್ಯವನ್ನು ನೋಡಿದೆಯಾ? ಆಹಾ. ಅದು ತುಂಬಿದ ಫಲಪುಷ್ಪಗಳಿಂದಲೂ, ಜಾನಕಿ ಸ್ವಾಮಿ. ಇದು ತುಂಬಿದ ಸರೋವರಗಳಿಂದಲೂ, ಆಹಾ. ಸೀತಾ ಆಹಾ ಶುಕಪಿತ ನಾದಗಳಿಂದ ಕೂಡಿದ ಇಂಥ ಸೌಂದರ್ಯದ ಗಾಳಿಯಿಂದಲೇ, ಪ್ರಕೃತಿಯ ತಂಗಾಳಿಯಿಂದಲೇ ನಮ್ಮ ಮನಸ್ಸಿನ ಕ್ಲೇಶಗಳಿಂದಲ್ಲ ಕಳೆಯುವಂತಹ ಸುಂದರವಾದ ಅಂದರವಾದ ತಾಣವೇ ಈ ಪಂಚವಟಿ. ಹೌದು ಸ್ವಾಮಿ. ಪ್ರಿಯಾ, ಸೀತಾ ಹಂಸ ತೋಲಿಕಾ ತಲ್ಪದ ಮೇಲೆ ಕುಳಿತು ಮೃಷ್ಟಾನ್ನಗಳನ್ನು ಸವಿಯುತ್ತಾ ಅನೇಕ ದಾಸರಿಯಿಂದ ಸೇವೆಯನ್ನು ಮಾಡಿಸಿಕೊಳ್ಳುತ್ತಾ ಆನಂದದಿಂದಿರಬೇಕಾದ ನಿನ್ನನ್ನು ಈ ಕಾನನಕ್ಕೆ ಕರೆತಂದನೆಂಬ ಬೇಸರ ಉಂಟೆ ಸ್ವಾಮಿ. ಸೀತಾ? ಆ ಅರಮನೆ ವಾಸಕ್ಕಿಂತಲೂ ಈ ಕಾನನ ವಾಸವೇ ಮನಸ್ಸಿಗೆ ಅದೆಷ್ಟೊಂದು ಮುದವನ್ನುಂಟು ಮಾಡುತ್ತಿರುವುದು ಪ್ರಭು. ಜಾನಕಿ, ಆಶಾ ಜೀವನ ಸ್ವಾಮಿ. ಜಾನಕಿ ಆಶಾ ಜೀವನ ಶುಭ ದಿನ ಹೊಸತನವನುನ ಕಳೆದನ. ಆಶಾ ಜೀವನ ಶುಭ ದಿನ ಹೊಸತನವನುನ ಕಳೆದನ. ಆಶಾ ಜೀವನ ಶುಭ ದಿನ. ಹೊಳವೇ 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 ಹೊಸತನ ಕಳೆದನ. ಆಶಾ ಜೀವನ ಶುಭ ದಿನ ಹೊಸತನವನುನ ಕಳೆದನ. ಆಶಾ ಜೀವನ ಶುಭ ದಿನ. ಹರಳಿ ನಿಂತ ಕುಸುಮ ಕೆಂಭಾವರಿ ನಗುತ್ತಿರೆ. ಸ್ವಾಮಿ. ಹರಳಿ ನಿಂತ ಕುಸುಮ ಕೆಂಭಾವರಿ ನಗುತ್ತಿರೆ. ಸಂಗ ಸುಖದಲ್ಲಿ ಸೀತಾ, ಸ್ವಾಮಿ. ಹೊಸತನ ಬಯಸಿದ ಶುಭ ದಿನ ಹನನಿನ ಹೊಸತನ ಕಳೆದನ. ಆಶಾ ಜೀವನ ಶುಭ ದಿನ. ಸ್ವಾಮಿ.
ರಾಮೇಶ್ವರ, ಸೀತಾ, ಹೊಸತನ ಬಯಸಿದೆ ಆಶಾ ಜೀವನ ಶುಭದಿನ, ಹೊಸತನ ವನುನ ಶುಭದಿನ, ಆಶಾ ಜೀವನ ಶುಭದಿನ. ಸ್ವಾಮಿ, ಜಾನಕಿ, ಇಂತಹ ಮಾತುಗಳನ್ನಾಡಿ ನನ್ನ ಮನಸ್ಸನ್ನು ನೋಯಿಸಬಾರದು ಪ್ರಭು. ಹೌದು ಜಾನಕಿ, ನಿನ್ನ ಮಾತು ಸತ್ಯ. ಲಕ್ಷ್ಮಣನು ಈ ಪರ್ಣಶಾಲೆಯನ್ನು ಎಷ್ಟೊಂದು ಚಮತ್ಕಾರವಾಗಿ ನಿರ್ಮಿಸಿದ್ದಾನೆ ನೋಡು. ಹೌದು ಸ್ವಾಮಿ. ನಮ್ಮ ಈ 14 ವರ್ಷ ವನವಾಸವನ್ನು ಆನಂದದಿಂದ ಇಲ್ಲಿಯೇ ಕಳೆಯಬಹುದು. ಹೌದಲ್ಲವೇ? ಹೌದು ಜಾನಕಿ, ಅದು ಸರಿ. ಫಲಗಳನ್ನು ತರಲು ಹೋದ ಲಕ್ಷ್ಮಣನು ಇನ್ನೂ ಬಾರಲಿಲ್ಲವಲ್ಲ? ಅಗ್ರಜ, ನಮಸ್ಕರಿಸುವೆನು. ಲಕ್ಷ್ಮಣ, ಮಂಗಳವಾಗಲಿ. ಸಹೋದರ, ಈ ಖಡ್ಗವಾವುದು? ಅಗ್ರಜ, ಓರ್ವ ರಾಕ್ಷಸನು ಸೂರ್ಯ ದೇವನನ್ನು ಕುರಿತು ತಪಸ್ಸನ್ನಾಚರಿಸುತ್ತಿದ್ದನು. ಆತನ ತಪಸ್ಸಿಗೆ ಮೆಚ್ಚಿ ಭಗವಾನ್ ಭಾಸ್ಕರನು ಈ ಖಡ್ಗವನ್ನು ಆತನಿಗೆ ಕೊಡುವಷ್ಟರಲ್ಲೇ ನಾನೇ ಆತನಿಂದ ಪಡೆದು ಈ ಖಡ್ಗದಿಂದಲೇ ಸಂಹಾರ ಮಾಡಿ ಬಂದೆ. ಕೊನೆಗೂ ಸಂಹರಿಸಿಬಿಟ್ಟೆಯಾ? ಹೌದು ಅಗ್ರಜ. ಚಿಂತೆ ಇಲ್ಲ. ಈ ಖಡ್ಗವು ನಿನ್ನ ಆತ್ಮರಕ್ಷಣೆಗೆ ನಿನ್ನ ಬಳಿಯಲ್ಲೇ ಇರಲಿ. ಫಲಗಳನ್ನು ಪರ್ಣಶಾಲೆಯಲ್ಲಿಡು. ಹಾಗೆ ಆಗಲೇ ಅಗ್ರಜ. ಸೀತಾ, ಬಾ ಕುಳಿತುಕೋ. ಬನ್ನಿ ಸ್ವಾಮಿ. ಆ ಆ ಏನು ನರವಾಸನೆ, ನರಗಂಧ, ನರವಾಸನೆ, ನರಗಂಧ. ಬಲ ಬಲ ಬಲ, ನನ್ನ ಪುಣ್ಯವೇ ಪುಣ್ಯ. ಬಹುದಿಸಿಂದಲೂ ಇಂದು ನನಗೆ ನಿರಾಶಾರವಾಗಿತ್ತು. ಇಂದು ನರರು ಸಿಕ್ಕಿದಂತೆ ಆಯಿತು. ಇವರನ್ನು ಇಷ್ಟೊಂದು ಸುಂದರವಾಗಿ ಕೊಂದು ತಿಂದು ತೇಗಿ ಬಿಡುವೆನು. ಏನಿದು? ಈತನನ್ನು ನೋಡಿದರೆ ನನ್ನ ಕೋಪವೆಲ್ಲ ಅಡಗಿ ಮೋಹವೂ ಉಂಟಾಗುತ್ತಿರುವುದಲ್ಲ. ಈತನನ್ನು ಹೋಗಿ ಅಪ್ಪಿಕೊಳ್ಳಲೇ? ಸ್ವಾಮಿ. ಹೀಗೆ ನಾನೀತ ನಾನೀಗಲೇ ಬರಿಸುವೆ, ನಾನೀತ ನಾನೀಗಲೇ, ನಾನೀತ ನಾನೀಗಲೇ ಬರಿಸುವೆ, ನಾನೀತ ನಾನೀಗಲೇ. ಕಲ್ಲಿನ ಮಂಚದ ಮೇಲೆ ಹೀಗೆ ಓಡಾಡಿ, ನೀಲ ಮಂಚದ ಮೇಲೆ ಕಲ್ಲಿಗೆ ಓಡಾಡಿ, ಕಲ್ಲನನ್ನು ಕೋಡಿಕೊಂಡು, ಈ ನಲ್ಲನನ್ನು ಕೋಡಿಕೊಂಡು ಒಂದುವೆನು ಸುಖವ. ನಾನೀತ ನಾನೀಗಲೇ ಬರಿಸುವೆ, ನಾನೀತ ನಾನೀಗಲೇ. ಯವನವತಿಯಾಗಿ ಕಾಣುವುದರಲ್ಲಿ ಸಂದೇಹವೇ ಇಲ್ಲ. ಅಷ್ಟೊಂದು ಆತರವೇ? ನನ್ನ ಮಗನಾದ ಶಂಭುಕಾಸುರನು ಎಲ್ಲಿಯಾದರೂ ಹಾಳಾಗಿ ಹೋಗಲಿ, ಒಬ್ಬನೇ ತಾನೇ. ಈತನನ್ನು ಒರೆಸಿದರೆ ಈತನ ಹಾಗೆ ಕರ್ರಗಿರುವ 10 ಮಕ್ಕಳನ್ನು ಒಂದೇ ಸಾರಿ ಆಡಬಹುದು. ಈ 3 ಲೋಕಕ್ಕೂ ಸುಂದರಿಯು ನಾನೇ ಅಲ್ಲವೇ? ಸುಂದರಿಯಲ್ಲವೇ ಜಗದೊಳಗೆ ನಾ, ಸುಂದರಿಯಲ್ಲವೇ ಜಗದೊಳಗೆ ನಾ, ಈ ಜಗದೊಳಗೆ ಮೂ ಜಗದೊಳಗೆ, ಈ ಜಗದೊಳಗೆ ಮೂ ಜಗದೊಳಗೆ, ಸುಂದರಿಯಲ್ಲ
ಆಹಾ, ಈತನಾದರೂ ಏನು ರೂಪು, ಏನು ಲಾವಣ್ಯ, ಎಂತಹ ಗಾಂಭೀರ್ಯ, ಎಂತಹ ತೇಜಸ್ಸು. ಈತನನ್ನು ಹೋಗಿ ಸಮೀಪಕ್ಕೆ ಹೋಗಿ ಒರಿಸುವೆನು. ಪ್ರಿಯಾ, ಮನೋಹರ, ಪ್ರಿಯಕರ, ಅರ್ಹರ, ಸ್ವಲ್ಪ ಇತ್ತ ಬರಬರ. ಯಾರಮ್ಮ ನೀನು? ಅಮ್ಮ ಎನ್ನಬೇಡ ಪ್ರಿಯ. ಇಲ್ಲಿಗೆ ಬರಲು ಕಾರಣವೇನು? ಪ್ರಿಯ, ನನ್ನಿಂದ ಏನಾಗಬೇಕಾಯ್ತು? ನೀನೇ ಆಗಬೇಕಾಗಿತ್ತು. ಈ ನಿನ್ನ ಸುಂದರವಾದ ರೂಪವನ್ನು ಕಂಡು ಮೋಹಿತಳಾಗಿ ಬಂದಿರನು. ಬಾ ಸುಂದರಾಂಗ, ನನ್ನನ್ನು ವರಿಸು. ಅದು ಸರಿ, ಈ ಕಾನನಕ್ಕೆ ಬರಲು ಕಾರಣವೇನು? ಯಾರು, ನಾನ ಅಥವಾ ನೀನ? ನೀನು. ನಾನು. ಈಕೆ ಯಾರೆಂಬುದಾಗಿ ವಿಚಾರಿಸಬಾರ್ದೇನು? ನಿಮ್ಮ ಹೆಸರೇನು? ನನ್ನ ಹೆಸರೇ ಹೇಳಲೆ? ಭಯಪಡುವುದಿಲ್ಲವೇ? ಇಲ್ಲ. ಲಂಕಾಧಿಪತಿ ರಾವಣೇಶ್ವರನ ಏಕೈಕ ಸಹೋದರಿಯಾದ ನನ್ನನ್ನು ಶೂರ್ಪನಖ ಎಂದು ಕರೆಯುವರು. ಓ, ರಕ್ಕಸಿಯೇ? ನಾನು ನಿನ್ನ ಗಣ್ಣಿಗೆ ಹಾಗೆ ಕಾಣುತ್ತಿರುವೆನೆ? ಹಾಗೆ ಕಾಣುತ್ತಿಲ್ಲ, ಆದರೂ ರಕ್ಕಸಿಯಲ್ಲವೇ? ನನ್ನಿಂದ ಏನಾಗಬೇಕಾಯಿತು? ಪ್ರಿಯ, ಈ ನಿನ್ನ ಸುಂದರವಾದ ರೂಪವನ್ನು ಕಂಡು ಮೋಹಿತಳಾಗಿ ತಡೆಯಲಾರದೆ ಓಡೋಡಿ ಬಂದಿರುವೆನು. ಬಾ ಪ್ರಿಯ, ನನ್ನನ್ನು ಒರಿಸು. ನೋಡಮ್ಮ, ಅಮ್ಮ ಎನ್ನಬೇಡ, ಪ್ರಿಯ ಎನ್ನು. ಧನುಜಳು ನೀನು, ಮನುಜರು ನಾವು. ಆದರೇನಾಯಿತು? ಧನುಜಳು ನೀನು, ಮನುಜರು ನಾವು. ಪ್ರಿಯ, ಮನೋಹರ, ಮನುಜರು ಧನುಜರು ನೀವು, ಮನುಜರು ನಾವು. ಮನಸ್ಸಿನ ನಾಟಕ್ಕೆ ಮನವಿಯ ಬಹುದೇ ನ್ಯಾಯವೇನಿ. ಮನಸ್ಸಿನ ನಾಟಕ್ಕೆ ಮನವಿಯ ಬಹುದೇ ನ್ಯಾಯವೇ ನಿನಗೆ ಮಾನ್ಯ ಸಮ್ಮತಿ. ಪ್ರಿಯ, ನೋಡಮ್ಮ, ನೀನು ಧನುಜಳು, ನಾವು ಮನುಜರು. ನಾನು ಏಕಪತ್ನಿ ವ್ರತಸ್ಥ. ಆಹಾ, ಇದು ನನ್ನ ಧರ್ಮಪತ್ನಿಯು ನನ್ನ ಪಕ್ಕದಲ್ಲೇ ಇರುವಳು. ಪ್ರಿಯ, ಒಂದು ಕೆಲಸ ಮಾಡು, ಇವಳನ್ನು ಬಿಟ್ಟು ಬಿಡು. ಸ್ವಾಮಿ, ನನ್ನನ್ನು ಕಟ್ಟಿಕೋ, ಆಗಲೂ ನೀನು ಏಕಪತ್ನಿ ವ್ರತಸ್ಥನೆ. ನನ್ನ ಇಲ್ಲಮ್ಮ. ಮಾತನ್ನು ಕೇಳು. ಈಕೆಯನ್ನು ನಾನು ಅಗ್ನಿ ಸಾಕ್ಷಿಯಾಗಿ ಮದುವೆಯಾಗಿದ್ದೇನೆ. ನನಗೆ ಅಷ್ಟು ಕಷ್ಟವೇ ಬೇಡ. ವಾಯು ಸಾಕ್ಷಿಯಾಗಿ ಲಗ್ನವಾಗು, ಇಬ್ಬರು ತಣ್ಣಗಿರೋಣ. ವಾಯು ಸಾಕ್ಷಿಯಾಗಿ ಯಾರು ಮದುವೆಯಾಗುವುದಿಲ್ಲ. ನಾನು ಆಗುತ್ತೇನೆ. ಅದು ಸರಿ, ನಿಮಗಿನ್ನು ಲಗ್ನವಾಗಿಲ್ಲವೇ? ಆಗಿತ್ತು. ಗಂಡನೇದ ಏನಾದ? ಈ ನನ್ನ ಕಾಟ ತಾಳಲಾರದೆ ಯುದ್ಧಕ್ಕೆ ಹೋಗಿ ನೆಗದು ಬಿದ್ದೋದ. ಅಂದಿನಿಂದ ಈ ಕಾನನದಲ್ಲಿ ಏಕಾಂತವಾಗಿ ವಿರಹ ಯಾತನೆಯಿಂದ ಬಳಲಿ ಬಳಲಿ ಬರುತ್ತಿರುವಾಗ ಈ ನಿನ್ನ ಸುಂದರವಾದ ರೂಪವನ್ನು ಕಂಡು ನಾನಿಲ್ಲಿಗೆ ಬಂದಿರುವೆನು. ನೋಡು ತಾಯಿ, ತಾಯಿನ ನನಗೀಗಾಗಲೇ ಮದುವೆಯಾಗಿದೆ. ಈಕೆ ನನ್ನ ಧರ್ಮಪತ್ನಿ. ನೀನು ಮದುವೆಯಾಗಲು ಬಹಳ ಆತುರದಿಂದಿರುವೆ. ಹೌದು ಹೌದು. ಆದ್ದರಿಂದ ಇಲ್ಲಿಗೆ ನಾನು ಓರ್ವನೇ ಬಂದಿಲ್ಲ. ಓರ್ವನೆ ಬಂದಿಲ್ಲವೇ? ನನ್ನ ಸಹೋದರನಾದ ಲಕ್ಷ್ಮಣನೂ ಬಂದಿರುವನು. ಆತನು ಬಂದಿರುವನೆ? ಹೌದು. ಆತನೆಲ್ಲಿರುವನು? ಆ ಪಾರ್ಶ್ವದಲ್ಲಿರುವನು. ಆತನನ್ನು ವರಿಸು, ನಿನ್ನ ಆಸೆಯು ಈಡೇರುವುದು. ಆತನ ಸಂಗಡ ಪತ್ನಿಯೂ ಬಂದಿರುವಳೆ? ಇಲ್ಲ, ಓರ್ವನೇ ಬಂದಿರುವನು. ನಿನಗೆ ಮಾತ್ರ ಪತ್ನಿ ಸಮೇತವಾಗಿ ಬಂದಿರುವೆಯಾ? ಹೌದೌದು. ಆಗಲಿ, ನಾನು ಆತನ ಬಳಿಗೆ ಹೋದರೆ ಆತನು ನನ್ನನ್ನು ವರಿಸುವನೆ? ವರಿಸುವನು. ಆತನು ನಿನಗಿಂತಲೂ ಸುಂದರವಾಗಿರುವನೆ? ಸುಂದರವಾಗಿರುವನು. ಸಣ್ಣಗಿರುವನೆ? ಆತನಿಂದ ಅದಕ್ಕೋಸ್ಕರವಾಗಿ ಆತನ ಹೆಸರು ಲಕ್ಷ್ಮಣನೆಂದು ಇಟ್ಟಿರುವರು. ಲಕ್ಷ್ಮಣ, ಮಣಮಣ. ಹಾಗಾದ್ರೆ ಹೋದ್ರೆ ನನ್ನ ಕಾರ್ಯವು ಸಿದ್ಧಿಯಾಗುವುದೇ? ಸಿದ್ಧಿ ಆಗುವುದು. ಹೋಗಿ ನೋಡು. ಹೋಗಿ ನೋಡಲೆ? ಹೋಗಿ ನೋಡು. ಏನೇ ಆಗ್ಲಿ ಸುಂದರಾಂಗ, ನಿನ್ನನ್ನು ಬಿಟ್ಟು ಹೋಗಲು ಮನಸ್ಸೇ ಬರುತ್ತಿಲ್ಲ ನನಗೆ. ಸ್ವಾಮಿ, ನಿನಗೆ ಲಗ್ನ ಬೇಕಿದ್ದ ಪಕ್ಷದಲ್ಲಿ ಹೋಗಲೇಬೇಕು. ಬೇಕೇ ಬೇಕಲ್ಲವೇ? ಹಾಗೆ ಆಗ್ಲಿ, ಹೋಗುವೆನು. ಮನೋಹರ, ಪ್ರಿಯಕರ, ಎಲ್ಲಿರುವೆ?
ಸುಂದರಾಂಗನನ್ನು ಎಲ್ಲಿ ಎಂದು ಹುಡುಕಲಿ, ಎಲ್ಲಿಯೂ ಕಾಣುತ್ತಿಲ್ಲವಲ್ಲ. ಇರಲಿ, ಈ ಕಾಡು ನನಗೇನು ಹೊಸದೆ, ಇನ್ನೂ ಸ್ವಲ್ಪ ಮುಂದೆ ಹೋಗಿ ನೋಡುವೆನು. ಹಬ್ಬಬ್ಬಬ್ಬಬ್ಬಾ, ಆತನು ಹೇಳಿದಂತೆ ಈತನ ಸುರಸುಂದರಾಂಗನೇ ಸರಿ. ಅಲ್ಲ, ಇಂದಿನಿಂದಲೇ ಇಷ್ಟೊಂದು ಸುಂದರವಾಗಿರುವುದಲ್ಲ ಈತನ ದೇಹ, ಇನ್ನು ಮುಂದಿನಿಂದ ಇನ್ನೆಷ್ಟು ಸುಂದರವಾಗಿರುವುದು. ಹಿಂದೆ ನೋಡಿದವಳು ಮುಂದೆ ನೋಡದೇ ಇರುವೆನೆ, ಮುಂದೆಯೂ ನೋಡುತ್ತೇನೆ. ಆಹಾ, ಸುಂದರಾಂಗ, ಯಾರು ನೀನು ಶುಭಾಂಗಿ? ಈ ಸುಂದರ ಚಂದನಾಕಾರ, ಈ ಸುಂದರ ಈ ಸುಂದರ ಚಂದನಾಕಾರ, ಈ ಸುಂದರ ಮರನೋ ಮನೋಜ್ಞ, ಮರನೋ ಮನೋಜ್ಞ ಧೀರನೋ ನಮ್ ಕಾಣೆ, ಈ ಸುಂದರ ಚಂದದ ಆಕಾರ, ಈ ಸುಂದರ ಚಾರು ರೂಪದ ಸಾರವಲ್ಲವ, ಚಾರು ರೂಪದ ಸಾರವಲ್ಲವ, ಸೇರಿಸೆ ಮನಕ್ಕೆ, ಭಾವಿಸೆ ಮನಕ್ಕೆ ಧೀರನೋ ನಮ್ ಕಾಣೆ, ಈ ಸುಂದರ ಚಂದದ ಆಕಾರ, ಈ ಸುಂದರ, ಈ ಸುಂದರ, ಈ ಸುಂದರ. ಸುಂದರಾಂಗ, ಪ್ರಿಯಕರ, ಯಾರು ನೀನು ಶುಭಾಂಗಿ? ನಾನು ಶುಭಾಂಗ. ನಿನ್ನ ದೇಶ ಯಾವುದು? ನಿನ್ನ ಹೆಸರೇನು? ನೀನು ಇಲ್ಲಿಗೆ ಬರಲು ಕಾರಣವೇನು? ನನ್ನಿಂದ ಏನಾಗಬೇಕು? ಒಂದೊಂದಾಗಿ ಹೇಳು ಸುಂದರಾಂಗ, ಇಷ್ಟುದ್ದ ಹೇಳ್ಬೇಡ, ಇಷ್ಟಿಷ್ಟುದ್ದನೇ ಹೇಳು. ನೀನು ಯಾರು? ನಿನ್ನ ಹೆಸರೇನು? ಇಲ್ಲಿಗೆ ಬರಲು ಕಾರಣವೇನು? ಇಲ್ಲಿಗೆ ಬರಲು ಕಾರಣವೇನು? ಅದನ್ನು ನಾನು ನಿನಗೆ ಹೇಳಬೇಕು. ಹೌದು, ಹೇಳುವೆನು ಕೇಳು. ಆಕಾಶದಂತಹ ಈ ನಿನ್ನ ಮುಖ ಕಮಲದಲ್ಲಿ, ನಕ್ಷತ್ರದಂತಹ ಈ ನಿನ್ನ ಕಣ್ಣುಗಳು, ಅವಳದಂತಹ ತುಟಿಗಳು, ಸಂಪಿಗೆಯಂತಹ ನಾಸಿಕ, ತೊಂಡೆ ಹಣ್ಣಿನಂತಹ ಈ ನಿನ್ನ ತುಟಿಗಳು, ದಾಳಿಂಬೆ ಕಾರಿನಂತಹ ಈ ನಿನ್ನ ಹಲ್ಲುಗಳು, ಹಾಗೆ ಸ್ವಲ್ಪ ಕೆಳಗೆ ಬಂದರೆ ವಿಶಾಲವಾದ ಎದೆ, ಹಾಗೆ ಇನ್ನೂ ಸ್ವಲ್ಪ ಕೆಳಗೆ ಬಂದರೆ ತೆಳ್ಳನೆಯ ಹೊಟ್ಟೆ, ಹಾಗೆ ಇನ್ನೂ ಸ್ವಲ್ಪ ಕೆಳಗೆ ಬಂದರೆ ಪ್ರಾಣೇಶ್ವರ, ಹೊಟ್ಟೆಯ ಕೆಳಗೆ ನೆಟ್ಟಗೆ ನಿಂತಿರುವ ಈ ನಿನ್ನ ಪಾದಗಳು. ಇದನ್ನು ನೋಡಿ ಮೋಹಿತಳಾಗಿ ಬಂದಿರುವೆನು. ಬಾ ಪ್ರಿಯ, ನನ್ನನ್ನು ವಾರಿಸು. ನೋಡಮ್ಮ, ಅಮ್ಮ ಎನ್ನ ಬೇಡ ಪ್ರಿಯ, ಇಷ್ಟೆಲ್ಲ ವರ್ಣಿಸದ ಮೇಲೆ ನಾನು ಅಮ್ಮ ಎನ್ನುವ ಓರ್ವನೇ ಮಾತನ್ನ ಇಲ್ಲಿಗೆ ಬಂದಿಲ್ಲ. ಆ? ನನ್ನ ಅಗ್ರಜನಾದ ಶ್ರೀರಾಮಚಂದ್ರನು ಬಂದಿರುವನು. ಆತನ ಬಳಿಗೆ ಹೋಗು, ನಿನ್ನ ಇಷ್ಟಾರ್ಥವು ನೆರವೇರುವುದು. ಅಯ್ಯೋ, ನಿಮ್ಮ ಅಣ್ಣನ ಬಳಿ ಯಾವ ಇಷ್ಟಾರ್ಥವೂ ಈಡೇರಲಿಲ್ಲ. ಮೊದಲು ನಾನು ಅಲ್ಲಿಗೆ ಹೋಗಿದ್ದೇನು. ಹಾಗಾದರೆ ನೀನು ನನಗೆ ಅತ್ತಿಗೆ ಆಗಬೇಕು. ನಮಸ್ಕಾರ, ಎದ್ದೇಳಿ. ಕಾಲು ನೋವು ಬರುತ್ತೆ, ಜಾಸ್ತಿ ಹೊತ್ತು ಕುತ್ಕೋಬೇಡಿ, ಎದ್ದೇಳಿ. ಹೋಗಿದ್ದೆ ಅಷ್ಟೇ ಪ್ರಿಯ, ಕೆಲಸ ಕಾರ್ಯ ಯಾವುದೂ ಆಗ್ಲಿಲ್ಲ. ಹೋದ ಮಾತ್ರಕ್ಕೆ ಅತ್ತಿಗೆ ಆಗುವನೆ, ಕೆಲಸ ಆಗ್ಬೇಕಲ್ವಾ? ಹೌದು, ಹೌದೇ? ಆತನು ಹೇಳಿದನು, ನಾನು ಏಕಪತ್ನಿ ರಥಸ್ಥನು, ಆ ಪಾರ್ಶ್ವದಲ್ಲಿ ನನ್ನ ತಮ್ಮನಿರುವನು, ಆತನ ಸಂಗಡ ಹೋಗು, ನಿನ್ನ ಕಾರ್ಯ ಈಡೇರುವುದು ಎಂದು. ನೋಡಮ್ಮ, ನೀನು ಹಾತುದಂದಿರುವೆ. ಹೌದೌದು. ನೀನು ಲಗ್ನವಾಗಬೇಕಾದರೆ ಆತನ ಬಳಿಗೆ ಹೋಗಿ ಏನಾದರೂ ಕುರುವನ್ನು ತೆಗೆದುಕೊಂಡು ಬಾ, ಆಗ ನಾನು ನಿನ್ನನ್ನು ವರಿಸುವೆನು. ನಾನೇ ಇಲ್ಲಿ ದೊಡ್ಡ ಗುರುತಾಗಿ ನಿಂತಿರುವೆನು, ಆ ಗುರುತು ನಿನಗೇಕೆ ಬೇಕಯ್ಯ? ಇಲ್ಲ, ಆಗುವುದಿಲ್ಲ. ಗುರುವನ್ನು ತಂದರೆ ಮಾತ್ರ ವರಿಸುವೆನು. ಏಕೆ? ಆತನ ಆಜ್ಞೆ ಇಲ್ಲದೆ ನೀನು ಯಾವ ಕಾರ್ಯವನ್ನು ಮಾಡುವುದಿಲ್ಲ? ಯಾವ ಕಾರ್ಯವನ್ನು ಮಾಡುವುದಿಲ್ಲ. ಯಾವುದನ್ನು ಮಾಡುವುದಿಲ್ಲವೇ? ಯಾವುದನ್ನು ಮಾಡುವುದಿಲ್ಲ. ಊಟವನ್ನು ಮಾಡುವುದಿಲ್ಲವೇ? ಮಾಡುವುದಿಲ್ಲ. ಇದನ್ನು ಅದನ್ನು ಮಾಡುವುದಿಲ್ಲ. ಅದನ್ನು ಮಾಡುವುದಿಲ್ಲ. ಅದನ್ನು ಮಾಡುವುದಿಲ್ಲ. ನಿನಗೇನಕ್ಕೆ ಮದುವೆ ಆಗ್ಬೇಕು ನಾನು ಕೆಲಸ ಇಲ್ಲದೆ? ಯಾವುದನ್ನು ಮಾಡೋದಿಲ್ವಂತಲ್ಲ? ಯಾವುದನ್ನು ಮಾಡುವುದಿಲ್ಲ. ಬೇಗನೆ ಹೋಗಿ, ಮುಹೂರ್ತವು ಮೀರಿ ಹೋಗುವುದು. ಬೇಗನೆ ಹೋಗಿ ಕುರುವನ್ನು ತೆಗೆದುಕೊಂಡು ಬಾ. ಹಾಗೆ ಆಗ್ಲಿ ಸುಂದರಾಂಗ, ನೀನು ಹೇಳಿದಂತೆ ನಿಮ್ಮಣ್ಣನ ಬಳಿ ಹೋಗಿ ಗುರುತನ್ನು ತಂದುವನು.
ಆದರೆ ನಾನು ಬರುವುದರೊಳಗಾಗಿ ನನಗಿಂತಲೂ ಸುಂದರಾಗಿಯೂ ಯಾರಾದ್ರೂ ಈ ಕಾಡಿನಲ್ಲಿ ಏನಾದ್ರೂ ಕಂಡರೆ ಅವಳ ಹಿಂದೆ ನೀನು ಹೋಗಬೇಡ. ಆಗಲಿ, ಹೋಗು, ನೀನು ಹೋಗಿ ಗುರುವನ್ನು ತೆಗೆದುಕೊಂಡು ಬಾ. ಕೆಳಗೆ ನೋಡಿ ಮಾತನಾಡುವೆ ಇಲ್ಲ ಮೇಲೆ ನೋಡಿ ಮಾತನಾಡು. ಆಗಲಿ, ಹೋಗಿ ನೀನು ಗುರುವನ್ನು ತೆಗೆದುಕೊಂಡು ಬಾ. ಹೋಗಿ ಬರಲೇ, ಹೋಗಿ ಬಾ, ಹೋಗಿ ಬರಲೇ. ಹೋಗಿ ಬಾ. ಮನೋಹರ, ಮನೋಹರ, ಇಲ್ಲಿ ನೋಡಿ ಪ್ರಿಯಾ, ಈಕೆಯು ಓದಿಯ ಪಿಚಾಚಿ ಎಂದರೆ ಬಂದೆ ಗವಾಕ್ಷಿ ಎಂಬಾಗಿ ಪುನಃ ಒಕ್ಕರಿಸುತ್ತಿರುವಳು. ಎಲ್ಲ ನನ್ನ ಸವತಿ, ಈ ನನ್ನ ಸವತಿ ಏನೋ ನನ್ನ ಮೇಲೆ ಚಾಡಿ ಹೇಳುತ್ತಿರುವಳಲ್ಲ. ಏನು ಮಾಡಲಿ? ಇವಳನ್ನು ಭಕ್ಷಿಸಲೇ ಅವನು ನನ್ನ ಕೈಗೆ ಸಿಗುವುದಿಲ್ಲ. ಸುಂದರಾಂಗ, ಮನೋಹರ, ನಾನು ಪುನಃ ಬಂದುಬಿಟ್ಟೆನು. ಏತಕ್ಕಾಗಿ ಪುನಃ ಬಂದೆ ಅಮ್ಮ? ಲಕ್ಷ್ಮಣ ಸಿಗಲಿಲ್ಲವೇ? ಸಿಕ್ಕಿದನು. ಏನು ಹೇಳಿದ? ಆತನು ಮಹಾ ಕೋಪಿಷ್ಟನು, ಗರ್ವಿಷ್ಠನು, ಪ್ರೇಮವೇ ಇಲ್ಲದವನು. ಅವನಿಗೆ ಹೋಲಿಸಿಕೊಂಡರೆ ಅನುಭವಸ್ಥ ನೀನೇ ಪರವಾಗಿಲ್ಲ, ನಗನಗದಾದ್ರೂ ಮಾತಾಡ್ತೀಯ. ಆತನು ಹೇಳಿದನು, ನಾನು ರಾಮದಾಸನು, ಅಣ್ಣನ ಆಜ್ಞೆಯಿಲ್ಲದೆ ಯಾವ ಕಾರ್ಯವನ್ನು ಮಾಡುವುದಿಲ್ಲ. ಏನಾದರೂ ಗುರುತುಗಳನ್ನು ಕೊಟ್ಟರೆ ತೆಗೆದುಕೊಂಡು ಹೋಗುವೆನು. ಹೌದೌದು, ಆತನು ರಾಮದಾಸನೇ ಸರಿ, ನನ್ನ ಆಜ್ಞೆಯನ್ನು ಮೀರತಕ್ಕವನಲ್ಲ. ನೀನು ಮಾತ್ರ ಯಾರ ಆಜ್ಞೆಯಿಂದ ಎಲ್ಲ ಮಾಡ್ಕೊಂತಾನೆ ಇರು ಕಾಡಲ್ಲಿ. ಬೆನ್ನನ್ನು ತಿರುಗಿಸಿ ನಿಲ್ಲು, ಕುರುವನ್ನು ಕೊಡುವೆನು. ಏಕೆ ಪ್ರಿಯಾ, ಈ ನನ್ನ ಹಸ್ತದ ಮೇಲೆ ಬರೆಯಬಾರದೆ? ಇದು ಹಸ್ತದ ಮೇಲೆ ಬರೆಯುವಂಥದ್ದಲ್ಲಮ್ಮ. ಈ ನನ್ನ ಮುಖದ ಮೇಲೆ ಆದ್ರೂ ಬರೆಯಬಾರದೆ? ಇಲ್ಲಮ್ಮ, ಬರೆಯುವಂಥದ್ದಲ್ಲ, ಬೆನ್ನಿನ ಹಿಂದೆ ಬರೆಯುತ್ತೇನೆ. ಹಾಗಾದ್ರೆ ನನಗೆ ಅದು ಕಾಣಬಾರದು. ಕಾಣಬಾರದು, ನಿನಗೆ ಮಾತ್ರ ಕಾಣಬೇಕು. ಹೌದು. ಇದು ಮೋಸವಲ್ಲವೇ? ಇಲ್ಲಮ್ಮ, ಇಲ್ಲವೇ? ತಿರುಗಿ ನಿಲ್ಲು. ಸುಂದರಾಂಗ, ಹೇಳಮ್ಮ. ಬರೆಯೋದು ಬರಿತೀಯಾ? ಸ್ವಲ್ಪ ಗಟ್ಟಿ ಗಟ್ಟಿಗೆ ಒತ್ತಿ 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 ಬರಿತೀಯಾ? ದಪ್ಪ ದಪ್ಪಗೆ ಬರಿ, ಕಾಣುವ ಹಾಗಂತೆ ಬರೀಲಿ. ಇಷ್ಟು ಬೇಗ ಮುಗೀತೆ? ಹೌದು, ಇಷ್ಟು ಬೇಗ ಮುಗೀತೆ? ನನ್ನ ಸೌತಿಯ ಅದೃಷ್ಟವಂತಳು, ಎಷ್ಟು ಬೇಗ ಮುಗಿಸಿದನು. ಇದನ್ನು ಹೋಗಿ ಆತನಿಗೆ ತೋರಿಸು, ಅವನಿನ್ನ ಅವಮಾನಿಸುವನು. ಅವಮಾನಿಸುವನೇ? ಇಲ್ಲಮ್ಮ, ಪದ ಬೇರೆ ಮಾಡಿ ನೋಡು. ಅವನಿನ್ನ ಮಾನಿಸುವನು ಎಂದನಷ್ಟೇ. ಅವನು ನನ್ನನ್ನು ಮಾನಿಸುವನು. ಏನೋ ಒಂದು ಮಾಡಿಕೊಳ್ಳಿ ಬಿಡಿ, ನಾನಿನ್ನು ಹೋಗಿ ಬರಲಿ. ಹೋಗಿ ಬಾ. ನಾವು ಹೊಸದಾಗಿ ಲಗ್ನವಾಗಿ ಪುನಃ ಇಲ್ಲಿಗೆ ಬರುತ್ತೇವೆ. ಹಾಗೆ ಆಗಲಿ. ಬರುವುದರೊಳಗಾಗಿ ಪರ್ಣಶಾಲೆಯಿಂದ ನೀವು ಜಾಗ ಖಾಲಿ ಮಾಡಿ. ಆಗಲಿ, ಹೋಗಿ ಬಾ. ಏಕೆ ಎಂದು ಕೇಳಲಿಲ್ಲ? ಏತಕ್ಕೆ? ಹೊಸದಾಗಿ ಲಗ್ನವಾಗಿರುತ್ತೇವೆ, ನಮ್ಮ ಮಾರ್ಭಟ ಜಾಸ್ತಿ ಇರುತ್ತೆ, ನೀವು ತಡೆಯೋದಿಲ್ಲ, ಅದಕ್ಕೋಸ್ಕರ ಜಾಗ ಖಾಲಿ ಮಾಡಿ. ಹಾಗೆ ಆಗಲಿ, ಹೋಗಿ ಬಾ. ಅಕ್ಕ, ಏನಮ್ಮ ತಂಗಿ, ಹೋಗಿ ಬರಲೆ? ಹೋಗಿ ಬಾರ. ಬಾ ಬಾ, ಹೋಗಿ ಬರಲೆ. ಹೋಗಿ ಬಾ. ಭಾವನಿಗೆ ನಗು ಮುಖವೇ ಇಲ್ಲ. ಸುಂದರಾಂಗ, ಮನೋಹರ, ಸದ್ಯ ಪೀಡೆ ತೊಲಗಿದಂತಾಯಿತು. ಪ್ರಿಯಾ, ಆಹಾ ನನ್ನ ಮದುವೆಯಂತೆ. ಪ್ರಿಯಾ, ಓ, ಪುನಃ ಬಂದೆಯಾ? ಹಾ, ಕುರುವನ್ನು ತಂದಿರುವೆಯಾ? ತಂದಿರುವೆನು. ಹಾಗಾದರೆ ಕೊಡು ನೋಡೋಣ. ಅದು ಕೊಡುವುದಕ್ಕೆ ಸಾಧ್ಯವಿಲ್ಲ ಪ್ರಿಯಾ. ಹಾಗಾದರೆ ತೋರಿಸು ನೋಡೋಣ. ತೋರಿಸಲೇ? ತೋರಿಸು. ನಾನು ಆಗಲೇ ತೋರಿಸುತ್ತೇನೆ ಎಂದೆ, ನೀನೇ ಆಗ ಬೇಡ ಎಂದೆ. ಈಗ ನೋಡುವೆಯಾ? ಈಗ ತೋರಿಸು. ನೋಡಿಕ, ನೀನು ಕರ್ಮ. ಕಡುದುರುಳಲೆ ನೀ ಸಾರಲೆ, ನೀ ಸಾರಲೆ. ಏನಾಯ್ತು ಪ್ರಿಯಾ? ಕಡುದುರುಳಲೆ ನೀ ಸಾರಲೆ, ನೀ ಸಾರಲೆ. ಸಾರುತ್ತಲನ್ನ ಸರಸಕ್ಕೆ ಕರೆದರೆ ಚಿಚಿ ದೂರ ನಿಲ್ಲು. ಪ್ರಿಯಾ, ಸಾರುತ್ತಲನ್ನ ಸರಸಕ್ಕೆ ಕರೆದರೆ ಪರಮ ಪುರುಷನೆಂದರಿಯದ ಮನದು. ಆಹಾ, ಪರಮ ಪುರುಷನೆಂದರಿಯದ ಮನದು. ಕಠೋರಳೆ ಕಿರಾತಳೆ ದುರಾತ್ಮಳೆ. ಪ್ರಿಯಾ, ಕಠೋರಳೆ ಕಿರಾತಳೆ ದುರಾತ್ಮಳೆ. ಮೇಲೆ ಮೀರಿ ಮಾತಾಡುವೆ ಎದುರಳು, ಮೇಲೆ ಮೀರಿ ಮಾತಾಡುವೆ ಎದುರಳು. ಕರುಳುದುಳಲೆ ನೀ ಸಾರಲೆ, ನೀ ಸಾರಲೆ. ಚಿಚಿ, ಅನ್ಯಾಯವಾಗಿ ಪ್ರಾಣ ಕಳೆದುಕೊಳ್ಳಬೇಡ. ಬಂದ ದಾರಿ ಹಿಡಿದು ಹೊರಟು ಹೋಗು. ಎಲ್ಲವೋ ಲಕ್ಷ್ಮಣ, ರಣಮಣ, ಹಾಗೆಂದು ಬರೆದಿರುವನೇನೋ ಆ ಕರಿಯ. ಸುಮ್ಮನೆ ನನ್ನನ್ನು ವರಿಸಿದರೆ ಸರಿ, ಇಲ್ಲವಾದರೆ ಒಬ್ಬನನ್ನು ಶಿಕ್ಷಿಸಿ ಒಬ್ಬನನ್ನು ಭಕ್ಷಿಸಿ ನಿನ್ನನ್ನು ಲಗ್ನ. ಓಹೋ,
ನಿನ್ನ ರೂಪವೇನೋ ಮೆಚ್ಚತಕ್ಕದ್ದೇ ಸರಿ. ನಾನು ನಿನ್ನ ಲಗ್ನವಾಗಬೇಕಾದರೆ ನಮ್ಮ ಕ್ಷತ್ರಿಯ ಪದ್ಧತಿಯಂತೆ ನಡೆದುಕೊಳ್ಳಬೇಕು. ಕ್ಷತ್ರಿಯ ಪದ್ಧತಿ ಅಲ್ಲ, ಕ್ಷತ್ರಿಯ ಪದ್ಧತಿಯಂತೆ ನಡೆದುಕೊಳ್ಳಬೇಕು. ನಮ್ಮ ನಾಲಿಗೆಯಲ್ಲಿ ಅಷ್ಟು ಸ್ವಚ್ಛವಾಗಿ ಬರುವುದಿಲ್ಲ, ಕ್ಷತ್ರಿಯ ಪದ್ಧತಿ ಎಂದೇ ಬರುವುದು. ಹಾಗಾಗಲಿ. ವಧು ಲಗ್ನವಾಗುವ ಮೊದಲು ವಧು ವರನನ್ನು ನೋಡಬಾರದು, ಮುಟ್ಟಬಾರದು, ಮಾತನಾಡಬಾರದು. ಆದ್ದರಿಂದ ನಿನ್ನ ಸೆರಗಿನಿಂದ ನಿನ್ನ ಕಣ್ಣನ್ನು ಕಟ್ಟಿಕೋ, ಆಗ ನಾನು ನಿನ್ನನ್ನು ವರಿಸುವೆನು. ನೋಡಬಾರದು, ಮುಟ್ಟಬಾರದು, ಮಾತನಾಡಿಸಲು ಬಾರದೆ, ಮಾತನಾಡಲು ಬಾರದು. ಮತ್ತೆ ಮದುವೆ ಏನಕ್ಕೆ ಮಾಡ್ಕೋಬೇಕು? ಲಗ್ನವಾಗುವ ಮೊದಲು ಯಾರು ನಡೆಯಬಾರದು, ಯಾರು ನಡೆಯಲು ಬಾರದ, ನಡೆಯಲೂ ಬಾರದು. ಮಲ್ಕೊಳ್ಬೇಕಾ? ಇದು ನಮ್ಮ ಕ್ಷತ್ರಿಯ ಪದ್ಧತಿ. ಯಾವ ಪದ್ಧತಿನಯ್ಯ? ನಮ್ಮ ಪದ್ಧತಿಯಲ್ಲಿ ಈ ತರ ಎಲ್ಲ ಇಲ್ಲ. ಮೊದಲು ಹೋಗಿ ನೋಡ್ತೀವಿ. ಮೊದಲು ನಿನ್ನ ಸೆರಗಿನಿಂದ ನಿನ್ನ ಕಣ್ಣುಗಳನ್ನು ಕಟ್ಟಿಕೋ. ಆತರವಾಗಿರುವೆ, ಕಟ್ಟಿಕೊಳ್ಳುವೆ ಬಾ. ಕುಳಿತುಕೋ. ಇದೊಂದು ಮಾತ್ರ ಸಾಧ್ಯವಿಲ್ಲ. ಕುಳಿತುಕೋ. ಲಗ್ನವಾಗುವ ಬೇಕೋ ಬೇಡವೋ? ಬೇಕು. ಹಾಗಾದರೆ ಕುಳಿತುಕೋ. ಏಕೆ ಎದ್ದು ನಿಂತರೆ ಲಗ್ನವಾಗುವುದಿಲ್ಲವೇ? ಆಗಲ್ಲ, ನಮ್ಮ ಕ್ಷತ್ರಿಯ ಪದ್ಧತಿಯಂತೆ ನಡೆದುಕೊಳ್ಳಬೇಕು. ಕುಳಿತುಕೋ. ಮೇಲೇಳು. ಕುಳಿತುಕೋ. ಮೇಲೇಳು. ಇದ್ಯಾವ ಪದ್ಧತಿನಯ್ಯ? ಕುಳಿತುಕೋ ಮೇಲೇಳು, ಕುಳಿತುಕೋ ಮೇಲೇಳು. ಮಲಗುವುದು ಯಾವಾಗ? ಅದು ಆನಂತರ. ಮೊದಲು ನಿನ್ನ ಸೆರಗಿಂದ ನಿನ್ನ ಕಣ್ಣನ್ನು ಕಟ್ಟಿಕೋ. ಇದನ್ನಾದ್ರೂ ನಗ್ನಾಗ್ತಾ ಹೇಳಯ್ಯ. ನಿನ್ನ ಮನೆಗೆ ಬೆಂಕಿ ಬೀಳೋ, ನಿನ್ನ ಮನೆ ಹಾಳಾಗೋಗ. ಏಯ್ ಇರಲು ಇರಲಿ. ನಮ್ಮ ದೊಡ್ಡಣ್ಣನಾದ ರಾವಣೇಶ್ವರನಿಗೆ ಹೇಳಿ ನಿನಗೆ ಸರಿಯಾದ ಶಿಕ್ಷೆಯನ್ನು ಮಾಡಿಸಿ ನೋಡುವುದಷ್ಟ. ಉರಿವದು ಮೂಗು ಸುರಿವದು ರಘುತ, ಉರಿವದು ಮೂಗು ಸುರಿವದು ರಘುತ, ಅಳುವುದೇ ಪಲು ಬಂಡಾಟ, ಬಾಳುವುದೇ ಪಲು ಬಂಡಾಟ. ಅಣ್ಣ ಏಲ ಏಲ ಲೇಲ. ಯಾರಮ್ಮ ನೀನು? ನಾನು ರಾವಣನ ಸಹೋದರಿ. ನಮ್ ತೂರ್ಪನ್ನಕ ದೇವಿಯರು ಕಾಣವಲೆ. ಅದಿರ್ಲಿ, ಇದೇನಿದು ಅಪ್ಪರೆಲ್ಲ ಉತ್ತರಿಸ್ಬಿಟ್ಟವ್ರು ಯಾರು? ಸರಿ, ಎಲ್ಲೋಗಿದ್ರಿ? ಅಲ್ಲ, ಅವಾಗಲೇ ಇಲ್ಲೆಲ್ಲ ಎಲೆ 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 ಎಲ್ಲ ಮುಚ್ಕೊಂಡ್ಬಿಟ್ಟಿದ್ವಲ್ಲ, ಏನದ ಬೆಲೆ ಎಲ್ಲ? ನಮ್ಗೊಂದೆರಡು ಕೊಟ್ಟಿದ್ರು ಬೇಡ ಅಂದಿತ್ತ? ಬಾಯಲ್ಲಿ ಕಡಿಕೆ. ಎಲ್ಲೋಗಿದ್ರಿ? ಹಿಂದ್ಗಡೆ ಜೋಡಿಸ್ತಾರೆ. ಎಲ್ಗೋಗಿದ್ರಿ? ದಂಡಕಾರಣ್ಯಕ್ಕೆ ಹೋಗಿದ್ದೆ. ಅಲ್ಲಿ ಯಾಕೆ ಹೋಗಿದ್ದೆ? ಇವನೇನ್ ಮಾಡಿ ಹಾಳಾಗಿ ಹೋಗಿದ್ನ ಇಲ್ಲಿ? ಈ ಹಾಮನ ತಮ್ಮ ಹೋಗ್ಬಣ ನನ್ನ ಮೂಗನ್ನು ಕೊಯ್ದಿದ್ರು. ನೀನೇನೋ ಮಾಡಿದ್ಯಾ ಕೆಟ್ಟ ಕೆಲಸ. ಅವ್ನು ಮೊದಲೇ ಪಟ್ಟಿಂಗ್ ಕೊಯ್ದ್ಬಿಟ್ಟು ಅಲ್ಲಿ ಇಲ್ಲಿ ಎಲ್ಲ ಉತ್ತರಿಸಿ ಕಳಿಸ್ಬಿಟ್ಟವನಿ. ಸರಿ, ಈಗ ಏನ್ ಮಾಡ್ಬೇಕು? ನಿಮ್ಮ ಅಣ್ಣಂಗೆ ಶಿಕ್ಷೆ ಮಾಡಿಸ್ಬೇಕು. ಆಯ್ತು, ಬರೋ.